ನಿಮ್ಮಲ್ಲಿ ಸುಮಾರು ಜನ ಅನ್ಕೊಂಡಿರೋದು ಲೈಫಲ್ಲಿ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಒಂದು ಟ್ಯಾಲೆಂಟ್ ಇರಬೇಕು ಅಥವಾ ಲಕ್ ಇರಬೇಕು ಅಂತ. ಬಟ್ ಇಲ್ಲಿ ರಿಯಾಲಿಟಿ ಏನು ಅಂತ ಹೇಳಿದ್ರೆ ಈ ಟ್ಯಾಲೆಂಟ್ ಲಕ್ ಇರೋವನ್ನ ಈ ಸತತವಾಗಿ ಅಭ್ಯಾಸ ಮಾಡಿರ್ತಾನಲ್ಲ, ಈ ಸತತವಾಗಿ ಪ್ರಾಕ್ಟೀಸ್ ಮಾಡಿರ್ತಾನಲ್ಲ ಅಂಥವನು ಈ ಲಕ್ಕು ಟ್ಯಾಲೆಂಟ್ನ ಬೀಟ್ ಮಾಡ್ಕೊಂಡು ಹೋಗ್ತಾನೆ. ಅವ್ನ ಲೈಫಲ್ಲಿ ಏನ್ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ತಾನೆ. ಇವತ್ತು ನಾನು ನಿಮಗೆ ದಿ ಪವರ್ ಆಫ್ ಪ್ರಾಕ್ಟೀಸ್ ಏನ್ ಹೇಳಿ, ದಿ ಪವರ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ನಿಮ್ಮ ಲೈಫಲ್ಲಿ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು, ನಿಮ್ಮ ಲೈಫನ್ನ ಯಾವ ರೀತಿ ಸಕ್ಸಸ್ ಕಡೆಗೆ ತಗೊಂಡು ಹೋಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏಂತಕ್ಕಂತ ಹೇಳಿದ್ರೆ ನನ್ನ ಚಾನಲ್ ಯಾವುದೇ ರೀತಿ ಜಂಕ್ ಆಗ್ಲಿ ಮತ್ತೊಂದಾಗ್ಲಿ ಸಿಗಲ್ಲ. ಇಲ್ಲಿ ಸಿಗದೆ ನಿಮ್ಗೆ ಕಂಪ್ಲೀಟ್ ಆಗಿ ರಿಯಾಲಿಟಿ, ರಿಯಲ್ ವಿಡಿಯೋಸ್ ಮಾತ್ರ. ಮನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾನ್ವರಿ ಫಸ್ಟ್ ಬಂದಿದ ತಕ್ಷಣನೇ ಹೋಗಿ ಜಿಮ್ಗೆ ಮೆಂಬರ್ಶಿಪ್ ಮಾಡಿಸ್ಕೊಬಿಡ್ತಾರೆ. ನಾನು ಹೆಲ್ದಿ ಆಗಿರ್ಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅಂತ. ಅವ್ರು ಏನ್ ಮಾಡ್ತಾರೆ, ಒಂದ್ ದಿವಸ ಹೋಗ್ತಾರೆ, 2 ದಿವಸ ಹೋಗ್ತಾರೆ, 3 ದಿವಸ ಹೋಗ್ತಾರೆ, ಅಟ್ಲೀಸ್ಟ್ ಒಂದು 15 ದಿವಸ ಹೋಗ್ಬಿಟ್ಟು 14ನೇ ದಿವಸಕ್ಕೆ ಟಕ್ಕಂತ ಅದನ್ನ ಕ್ವಿಟ್ ಮಾಡಿ ಸೈಲೆಂಟ್ ಆಗಿ ಅವ್ರ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಗುರು ನನ್ನ ಕೈಯಲ್ಲಿ ಆಗಲ್ಲ, ಇದು ಈಗಲೇ ಬರೋ ಅಂತ ಬಾಡಿ ಅಲ್ಲ, ಇದು ಈಗಲೇ ನಾನು ಹೆಲ್ದಿ ಆಗಲ್ಲ ಅನ್ಕೊಂಡೆಲ್ಲ ಟಕ್ಕಂತ ಅದನ್ನ ಕ್ವಿಟ್ ಮಾಡ್ಬಿಡ್ತಾರೆ. ಯಾರು ಆಯ್ತಾ ಸತತವಾಗಿ ಅವನು ಜಾನ್ವರಿ ಫಸ್ಟ್ ಕಟ್ಟಿದವನು ಡಿಸೆಂಬರ್ ಎಂಡಿಂಗ್ ವರ್ಗು ಮಾಡ್ಕೊಂಡು ಬಂದಿರ್ತಾನಲ್ಲ, ಅಂಥವ್ನಿಗೆ ಮಾತ್ರ ರಿಸಲ್ಟ್ ಸಿಗುತ್ತೆ ಹೊರತು ನಾನು ಏಕಾಏಕಿ 10 ದಿವಸ 15 ದಿವಸದಲ್ಲಿ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಲೈಫಲ್ಲಿ ಯಾವ ರಿಸಲ್ಟು ಸಿಗಲ್ಲ. ಶಾರ್ಟ್ಕಟ್ ಅಲ್ಲಿ ಯಾವ ರಿಸಲ್ಟು ಸಿಗಲ್ಲ. ಸತತವಾಗಿ ಅಭ್ಯಾಸ ಮಾಡಬೇಕು, ಸತತವಾಗಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಒಂದು ಸ್ಟೋರಿ ಹೇಳ್ತೀನಿ. ಯಾರ್ಯಾರು ಕ್ರಿಕೆಟ್ ನೋಡ್ತಿರೋ ದಯವಿಟ್ಟು ಅವರೆಲ್ಲ ಏನಂತಾರೆ, ಅವ್ರಿಗೆ ಅರ್ಥ ಆಗುತ್ತಿದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಸಚಿನ್ ತೆಂಡೂಲ್ಕರ್ ಗೊತ್ತಿರ್ಬೋದು. ಯಾರಿಗ್ ಗೊತ್ತಿಲ್ಲ ಹೇಳಿ, ದಿ ಗಾಡ್ ಆಫ್ ಕ್ರಿಕೆಟ್. ಒಂದ್ಸಲಿ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನಡೀತಿತ್ತು. ಅಲ್ಲಿ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನಡೀತಿರ್ಬೇಕಾದ್ರೆ ಹೊಸದಾಗಿ ಒಬ್ಬ ಪ್ಲೇಯರ್ ಸೇರ್ಕೊಂಡಿದ್ದ. ಅವ್ನು ಯಾರು ಅಂತ ಹೇಳಿದ್ರೆ ಬ್ರಾಡ್ ಆಗ್. ನಿಮ್ಗೆ ಎಲ್ಲ ಬ್ರಾಡ್ ಆಗ್ ಗೊತ್ತಿರ್ಬೋದು, ಒಳ್ಳೆ ಸ್ಪಿನ್ನರ್. ಅವನು ಶೇನ್ವಾನ್ ತರ ಸ್ಪಿನ್ ಮಾಡ್ತಾನೆ. ಅವಾಗ ತಾನೇ ಹೊಸದಾಗಿ ಸೇರ್ಕೊಂಡಿದ್ದ. ಅವನು ಸಚಿನ್ ತೆಂಡೂಲ್ಕರ್ನ ಬೋಲ್ಡ್ ಮಾಡ್ಬಿಟ್ಟ. ಸಚಿನ್ ತೆಂಡೂಲ್ಕರ್ನ ಬೋಲ್ಡ್ ಮಾಡಿದ ತಕ್ಷಣ ಫುಲ್ಲು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ಗೆ ಸಾಟಿನೇ ಇಲ್ಲ. ಸೇರ್ಕೊಂಡಿದ ತಕ್ಷಣ ಟಕ್ಕಂತ ಗಾಡ್ ಆಫ್ ಕ್ರಿಕೆಟ್ನೇ ನಾನು ಬೋಲ್ಡ್ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ಇನ್ ಯಾವ ಮಟ್ಟಿಗೆ ಆಯ್ತಾ ಖುಷಿ ಆಗ್ಬೋದು ಅನ್ನೋದು ಏನಂತಾರೆ ಬೋಲ್ಡ್ ಮಾಡಿರೋ ಮಾತ್ರ ಗೊತ್ತು. ಸಚಿನ್ ಅವ್ರ ಪಾಡ್ಗೋರು ಹೋಗ್ತಾ ಇದ್ರು, ಇವನು ಏನಂತಾರೆ ಫುಲ್ ಸೆಲೆಬ್ರೇಷನ್ ಮಾಡ್ತಿದ್ದ. ಆ ಸೆಲೆಬ್ರೇಷನ್ ಮಾಡ್ತಿರೋ ಫೋಟೋನ ಯಾವ್ದೋ ಮೀಡಿಯಾದವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡಿದ್ರು. ಇವನ ಫೋಟೋ ಇಸ್ಕೊಂಡು ಅವತ್ತು ಸಂಜೆನೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಸಚಿನ್ ತೆಂಡೂಲ್ಕರ್ ಹತ್ರ ಆಟೋಗ್ರಾಫ್ ಹಾಕಿಸ್ಕೊಳಕ್ ಹೋಗ್ತಾನೆ. ಯಾವುದೋ ವಿಕೆಟ್ ತೆಗ್ದಿರೋ ಸಚಿನ್ ತೆಂಡೂಲ್ಕರ್ ವಿಕೆಟ್ ತೆಗ್ದಿರೋದನ್ನ. ಆಗ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳ್ತಾರೆ ಆಟೋಗ್ರಾಫ್ ಮಾಡ್ಬಿಟ್ಟು, ಈ ಆಟೋಗ್ರಾಫು ನಿನ್ನ ಕೊನೆ ಆಟೋಗ್ರಾಫು, ಮತ್ತೆ ಈ ಆಟೋಗ್ರಾಫ್ ನಿನಗೆ ಸಿಗಲ್ಲ. ಏಂತಕ್ಕಂತ ಹೇಳಿದ್ರೆ ನಿನ್ನ ಬೌಲಿಂಗ್ ಅಲ್ಲಿ ನಾನು ಮತ್ತೆ ಔಟ್ ಆಗಲ್ಲ, ಈ ಸಮಯ ಮತ್ತೆ ಬರಲ್ಲ ಅಂತ. ಆಗ ಸಚಿನ್ ತೆಂಡೂಲ್ಕರ್ ಏನ್ ಮಾಡ್ತಾರೆ, ಸತತವಾಗಿ ಅವನು ಯಾವ ರೀತಿ ಬೌಲಿಂಗ್ ಮಾಡ್ತೀನೋ ಆ ಬೌಲಿಂಗ್ಗೆ ಸತತವಾಗಿ ಪ್ರಾಕ್ಟೀಸ್ ಮಾಡಿ 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 ಆ ಬೌಲಿಂಗ್ ಅಲ್ಲಿ ಆಯ್ತಾ ಕಂಪ್ಲೀಟ್ ಆಗಿ ಮಾಸ್ಟರ್ ಆಗ್ಬಿಡ್ತಾರೆ ಅವರು. ಅವ್ನು ಹೆಂಗೆ ಬೌಲಿಂಗ್ ಮಾಡಿದ್ರು ನಾನು ಔಟ್ ಆಗಲ್ಲ ಅನ್ನೋದು ಒಂದು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟು ಸತತವಾಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಲೈಫಲ್ಲಿ ಒಂದೊಂದ್ಸಲಿ ಆ ಜಿದ್ದು ಬೇಕಾಗಿರುತ್ತೆ. ನಾವು ಎಷ್ಟೇ ಪೇಷನ್ಸ್ ಆಗಿರ್ಬೋದು, ಬಟ್ ಲೈಫಲ್ಲಿ ಅವಾಗವಾಗ ಆ ಜಿದ್ದು ಅನ್ನೋದು ಬೇಕಾಗುತ್ತೆ. ಆ ಜಿದ್ನ ಬೆಳೆಸ್ಕೊಂಡು ನಾನು ಔಟ್ ಆಗ್ಲೇಬಾರ್ದು ಅನ್ನೋ ಒಂದು ಚಾಲೆಂಜ್ ತಗೊಂಡು ಸಚಿನ್ ತೆಂಡೂಲ್ಕರ್ ಸತತವಾಗಿ ಬ್ರಾಡ್ ಆಗ್ 45 ಮ್ಯಾಚ್ ಸಚಿನ್ ತೆಂಡೂಲ್ಕರ್ಗೆ ಬೋಲ್ ಮಾಡಿದ್ದಾನೆ. ಸತತವಾಗಿ 45 ಮ್ಯಾಚ್. ಆ 45 ಮ್ಯಾಚ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಒಂದು ಸಲಿನೂ ಔಟ್ ಆಗಿಲ್ಲ. ಇದು ನೀವು ನಂಬಲ್ಲ, ಬಟ್ ಇದು ಸತತವಾಗಿ 45 ಮ್ಯಾಚ್ ಅನ್ನು ಸಚಿನ್ ತೆಂಡೂಲ್ಕರ್ನ ಬ್ರಾಡ್ ಆಗ್ಗೆ ಔಟ್ ಮಾಡಕ್ ಆಗಿಲ್ಲ. ಅವತ್ತು ಸಚಿನ್ ತೆಂಡೂಲ್ಕರ್ ಡಿಸೈಡ್ ಮಾಡಿ ನಾನು ಅದು ಪ್ರಾಕ್ಟೀಸ್ ಮಾಡಿ ನಾನು ಅವ್ನಿಗೆ ಔಟ್ ಆಗ್ಲೇಬಾರ್ದು ಅಂತ ಡಿಸೈಡ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು 10-15 ಸಲ ಬ್ರಾಡ್ ಆಗ್ ಬೌಲಿಂಗ್ಗೆ ವಿಕೆಟ್ ಪಡಿಬೋದಾಗಿತ್ತು. ಇದೇಂತಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ನ ಮಹತ್ವ ಅಷ್ಟಿದೆ. ನಾವು ಯಾವುದೇ ಕ್ಷೇತ್ರ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ಜಾಬ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು ಅಥವಾ ಎಜುಕೇಶನ್ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಮಗೆ ಒಂದು ಸಕ್ಸಸ್ ಸಿಗಬೇಕು ಅಂತ ಹೇಳಿದ್ರೆ ಸತತವಾಗಿ ಪ್ರಾಕ್ಟೀಸ್ ಮಾಡಬೇಕು. ಸತತವಾದ ಪ್ರಾಕ್ಟೀಸಿಂದ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಯಾವ ಒಂದು ಬುಕ್ಕು ಓದ್ತಿದ್ದೀನಿ ಅಂತ ಹೇಳಿದ್ರೆ ಬರೀ ಒಂದು ಪೇಜು 2 ಪೇಜು 3 ಪೇಜು ಬುಕ್ ಓದೋದ್ರಿಂದ ನಮಗೆ ಅಲ್ಲಿ ಏನು ನಾಲೆಜು ಸಿಗಲ್ಲ ಆಯ್ತಾ. ಬರೀ ಬೇಸಿಕ್ಸ್ ಮಾತ್ರ ಗೊತ್ತಾಗುತ್ತೆ. ನಮ್ಗೆ ಅದ್ರಲ್ಲಿ ಕಂಪ್ಲೀಟ್ ಇನ್ಡೆಪ್ತ್ ನಾಲೆಜ್ ಬೇಕು ಅಥವಾ ಇನ್ಡೆಪ್ತ್ ನಾವು ನಾಲೆಜ್ ಪಡ್ಕೋಬೇಕು ಅಂತ ಹೇಳಿದ್ರೆ ಆ ಬುಕ್ನ ಆಯ್ತಾ ಡೇ 1 ಹಿಡ್ಕೊಂಡು ಡೇ 30 ಕಂಟಿನ್ಯೂಸ್ ಆಗಿ ಓದಾಗ ಮಾತ್ರ ಆಯ್ತಾ ಆ ಬುಕ್ಕಲ್ಲಿ ಏನಿದೆ, ಆ ಬುಕ್ಕಿನ ನಾಲೆಜ್ ಏನಿದೆ, ಅದರಲ್ಲಿರೋ ನಾಲೆಜ್ ಎಲ್ಲ ನನಗೆ ಯಾವ ರೀತಿ ಅರ್ಥ ಆಯ್ತು ಅನ್ನೋದು ಗೊತ್ತಾಗುತ್ತೆ ಹೊರತು 3 ಪೇಜ್ ಓದಿದ ತಕ್ಷಣ ಗುರು ನನಗೇನು ಬುಕ್ ಅರ್ಥ ಆಗ್ತಿಲ್ಲ, ನಾನು ಬುಕ್ ಓದಕ್ಕೆ ಬರಲ್ಲ ಅನ್ಕೊಂಡು ಸೈಲೆಂಟಾಗಿ ಎತ್ತಿಕ್ಬಿಟ್ಟು ಬುಕ್ಕನ್ನೇ ಬ್ಲೇಮ್ ಮಾಡಿ ಹೊಂಟೋಗ್ಬಿಡ್ತಾರೆ.
ಆಯ್ತಾ? ಆ ರೀತಿ ಮಾಡಿದ್ರೆ ಲೈಫಲ್ಲಿ ಪ್ರಾಕ್ಟೀಸ್ ಅನ್ನೋದು ನಾವು ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲೂ ನಾವು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಅದು ಚಿಕ್ಕದಾಗಿರ್ಬೋದು, ಅಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ಫೇಲ್ಯೂರ್ಸ್ ಬರುತ್ತೆ, ಮತ್ತೊಂದು ಬರುತ್ತೆ. ಮಿಸ್ಟೇಕು, ಫೇಲ್ಯೂರ್ಸ್ ಎಲ್ಲ ಆಗೋಯ್ತು ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಲಿಸಬಾರ್ದು. ಆಯ್ತಾ? ನೀವು ಕೆಲವರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿರ್ತೀರ, ಕೆಲವರು ಎಜುಕೇಶನ್ ಅಲ್ಲಿ ಏನಂತಾರೆ ಇನ್ನು ಹೈಯರ್ ಸ್ಟಡೀಸ್ಗೆಲ್ಲ ಪ್ರಿಪೇರ್ ಆಗ್ತಿರ್ತೀರ, ಇನ್ನು ಕೆಲವರು ಏನಂತಾರೆ ಕರಿಯರ್ ಅಲ್ಲಿ ನಾನು ಇನ್ನೂ ಹೈಯರ್ ಪೊಸಿಷನ್ಗೆ ಹೋಗ್ಬೇಕು, ಕೆಲವರು ನಾನು ಬಿಸ್ನೆಸ್ ಮಾಡಿ ಇನ್ನೂ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ಕೊಂಡಿರೋರಿಗೆಲ್ಲ ಇಲ್ಲಿ ಮೇಯ್ನ್ ನಾನು ದೊಡ್ಡ ಕಿವಿ ಮಾತು ಕೊಡ್ತಿರೋದು, ಆಯ್ತಾ? ಸತತವಾಗಿ ನಿಮ್ಮ ಕ್ಷೇತ್ರದಲ್ಲಿ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ನಿಮಗೆ ಗೊತ್ತಿಲ್ದಿರೋದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ, ಅಥವಾ ನೀವು ಮಾಡಬೇಕಾಗಿರೋ ಕೆಲಸನ ಪ್ರತಿದಿನ ಮಾಡಿ, ನಿಲ್ಲಿಸಬೇಡಿ ಆ ಕೆಲಸನ. ನಾವು ಯಾವತ್ತು ಕ್ವಿಟ್ ಮಾಡ್ತೀವೋ ಅವತ್ತಿಗೆ ಅಲ್ಲಿಗೆ ಆ ಕೆಲಸ ಮುಗೀತು ಅಂತ ಅರ್ಥ. ಆಯ್ತಾ? ನೀವು ವಿರಾಟ್ ಕೊಹ್ಲಿ ನೋಡಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ರೊನಾಲ್ಡೋ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಥವಾ ಬಿಸ್ನೆಸ್ ಫೀಲ್ಡ್ಗೆ ಬಂದ್ರೆ ಬಿಲ್ ಗೇಟ್ಸ್ ಆಗಿರ್ಬೋದು, ಇಲಾನ್ ಮಸ್ಕ್ ಆಗಿರ್ಬೋದು, ಅವ್ರು ಸತತವಾಗಿ ಪ್ರತಿದಿನ ಅದಕ್ಕೆ ಎಫರ್ಟ್ಸ್ ಹಾಕಿ 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 ಇವತ್ತು ಆ ದೊಡ್ಡ ಸ್ಥಾನದಲ್ಲಿದ್ದಾರೆ ಹೊರತು ಅವ್ರು ಯಾರು ಶಾರ್ಟ್ ಕಟ್ ಅಲ್ಲಿ ಅಥವಾ ನನಗೆ ಟ್ಯಾಲೆಂಟ್ ಇದೆ, ನನಗೆ ಲಕ್ ಇದೆ ಅನ್ಕೊಂಡೆಲ್ಲ ನಂಬ್ಕೊಂಡು ಕೂತಿರಿ ಇವತ್ತು ಆ ದೊಡ್ಡ ಸ್ಥಾನದಲ್ಲಿ ಹೋಗಿ ಕೂತ್ಕೊಂತಿರ್ಲಿಲ್ಲ. ನೀವುಗಳು ಅಷ್ಟೇ. ಆಯ್ತಾ? ನಿಮ್ಮ ಲೈಫಲ್ಲಿ ಆ ಸಾಧನೆ ಮಾಡಬೇಕು, ನಾನು ಆ ದೊಡ್ಡ ಮಟ್ಟದಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಹೇಳಿದ್ರೆ ದಿ ಪವರ್ ಆಫ್ ಪ್ರಾಕ್ಟೀಸ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅಳವಡಿಸ್ಕೊಂಡಾದ್ಮೇಲೆ ಆಯ್ತಾ, ನಿಮ್ಮ ಲೈಫಲ್ಲ ಡಿಸ್ಟ್ರಾಕ್ಷನ್ಸ್ ಅನ್ನಂತ ಏನೇನಿದೆ, ಮತ್ತೊಂದಂತ ಏನೇನಿದೆ, ಅದನ್ನೆಲ್ಲ ಕಿತ್ತು ಬಿಸಾಕಿ ಕಂಪ್ಲೀಟಾಗಿ ಫೋಕಸ್ ಮಾಡಿ. ಇವಾಗ ಕೆಲವರು ಹೈಯರ್ ಸ್ಟಡೀಸ್ ತಗೊಂಡಿರ್ತಾರೆ, ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ಬರೆದಿರ್ತಾರೆ, ಇವಾಗ UPSC ಯಾವುದೋ ಒಂದು ತಗೊಂಡಿರ್ತೀರ, ಕೆಲವರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆದ್ರೂ 4 ವರ್ಷ ಆದ್ರೂ ಏನಂತಾರೆ ಕ್ಲಿಯರ್ ಮಾಡ್ಕೊಳ್ಳಲ್ಲ, ಕೊನೆಗೆ ಕ್ವಿಟ್ ಮಾಡಿ ಬಂದ್ಬಿಡ್ತಾರೆ. ಏಂತಕ್ಕಂತ ಹೇಳಿದ್ರೆ ನಿಮಗೆ ಜೋಶ್ ಇತ್ತು, ನೀವು ತಗೊಂಡ್ರಿ, ನಾನು ಏನೋ ಅಚೀವ್ ಮಾಡಬೇಕು, ನಾನು IAS ಆಗಬೇಕು, IPS ಆಗಬೇಕು ಅಂತೆಲ್ಲ ತಗೊಂಡ್ರಿ ನೀವು, ಬಟ್ ಆ ಜೋಶು ಬರೀ ಕ್ಷಣಿಕಕ್ಕೆ ಮಾತ್ರ ಇತ್ತಷ್ಟೇ, ಬರೀ ಜನಕ್ಕೆ ತೋರ್ಸೋದಕ್ಕೆ ಮಾತ್ರ ಇತ್ತಷ್ಟೇ ಅದು ಜೋಶ್ ಅದು. ಬಟ್ ನಿಮಗೆ ನಿಮ್ಮ ಕೆಪಾಸಿಟಿ ನೀವು ಅರ್ಥ ಮಾಡ್ಕೊಂಡಿರ ಅದನ್ನ ತಗೊಂಡು ಕೊನೆಗೆ ಫೇಲ್ಯೂರ್ ಆಗಿ ವಾಪಸ್ ಬಂದ್ಬಿಡ್ತೀರ. ಬಟ್ ನಿಮ್ಮ ಕೆಪಾಸಿಟಿ ಇಲ್ಲ ಅಂದ್ರೂ ಅದನ್ನ ಬೆಳೆಸ್ಕೋಬಹುದು. ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಡೇ 1 ಇಂದ ಹಿಡ್ಕೊಂಡು ಡೇ 365 ವರ್ಗು ಪ್ರತಿದಿನ ಅದಕ್ಕೆ ದಿನನಿತ್ಯ ನಾನು ಮಾಡೇ ಮಾಡ್ತೀನಿ, 1 ವರ್ಷ ಕಂಪ್ಲೀಟ್ ಆಗಿ ನಾನು ಇದಕ್ಕೆ ಡೆಡಿಕೇಟೆಡ್ ಆಗಿ ಇರ್ತೀನಿ ಅಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಮೊದಲನೇ ಅಟೆಂಪ್ಟ್ ಅಲ್ಲೇ ನೀವು ಪಾಸ್ ಮಾಡ್ಕೊಂಡು ಇವತ್ತು ಹೈಯರ್ ಪೊಸಿಷನ್ ಅಲ್ಲಿ ಇರ್ಬೋದಾಗಿತ್ತು. ಅದು ಬರೀ ಗೌರ್ಮೆಂಟ್ ಎಕ್ಸಾಮ್ಸೇ ಅಂತಲ್ಲ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು. ಆಯ್ತಾ? ನಿಮಗೆ ಪವರ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಆದಷ್ಟು ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿರುತ್ತೆ, ಇದ್ರಿಗೆ ಏನಂತಾರೆ ಮಹತ್ವ ಏನು, ಇದ್ರ ಇಂಪಾರ್ಟೆನ್ಸ್ ಏನು, ನಮ್ಮ ಲೈಫಲ್ಲಿ ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಅಂತ. ಆಯ್ತಾ? ಇದು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ಸ್ ಕೊಡ್ತೇನೆ. ನಾನು ಆಗ್ಲೇ ಹೇಳ್ದಂಗೆ ಮೇಯ್ನು ನಿಮ್ಮ ಲೈಫಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ನ ಆದಷ್ಟು ಕಿತ್ತು ಬಿಸಾಕಿ. ಆ ಡಿಸ್ಟ್ರಾಕ್ಷನ್ಸ್ ಅಂತ ಹೇಳಿದ್ರೆ ಮೊಬೈಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಯ್ತಾ? ಅದು ಏನೇ ಆಗಿರ್ಬೋದು. ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಡಿ, ಮತ್ತೊಂದು ಯೂಸ್ ಮಾಡಬೇಡಿ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದೀನಿ ನಾನು ನಿಮಗೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ. ನಂದು ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್, ನಂದು ಫಾಲೋ ಮಾಡಿ ಅಂತ ಹೇಳ್ತಿಲ್ಲ. ಬಟ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರೀ ನಾನು ಮೋಟಿವೇಶ್ನಲ್ ನಿಮ್ಗೆ ವಿಡಿಯೋಸ್ ಸಿಗುತ್ತೆ ಹೊರತು, ಅಲ್ಲಿ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಆಗೋದು ವಿಡಿಯೋ ಸಿಗುತ್ತೆ ಹೊರತು, ನಿಮಗೆ ರೀಲ್ಸ್ ಸಿಗುತ್ತೆ ಹೊರತು ಅಲ್ಲಿ ಯಾವುದೇ ರೀತಿ ಇನ್ನು ಬೇರೆ ಜಂಕ್ ಫೈಲ್ಸ್ ಸಿಗಲ್ಲ ನಿಮಗೆ. ನೀವು ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಡಿಲೀಟೇ ಮಾಡೋಕ್ಕಾಗಿಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಅಲ್ಲಿ ನೀವು ಏನೇನು ಜಂಕ್ ಅಂತ ಇಟ್ಟಿದ್ದೀರೋ, ಮೂವೀಸ್ ಆಗಿರ್ಬೋದು, ಮತ್ತೆ ಬೇಡದಿರೋ ವಿಡಿಯೋಸ್ಗಳಾಗಿರ್ಬೋದು, ಈ ಕೋತಿಗಳ ತರ ಆಡ್ತಿರ್ತಾರಲ್ಲ ಅಂಥವ್ರ ವಿಡಿಯೋಸ್ಗಳಾಗಿರ್ಬೋದು, ಅವೆಲ್ಲ ನೋಡ್ತಿದ್ರೆ ಇವತ್ತೇ ಅದನ್ನು ಕಟ್ ಆಫ್ ಮಾಡಿ ಈ ರೀತಿ ಮೋಟಿವೇಶ್ನಲ್ಲು ಎಜುಕೇಷನ್ ನಿಮಗೆ ಲೈಫ್ಗೆ ಯೂಸ್ ಆಗುವಂಥ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಆ ಚಾನಲ್ಗಳನ್ನ ಫಾಲೋ ಮಾಡಿಕೊಂಡು ಪ್ರತಿನಿತ್ಯ ಆ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿದಾಗ ಆಯ್ತಾ, ನಿಮಗೆ ಮೋಟಿವೇಶನ್ನು ಸಿಗುತ್ತೆ, ನೀವು ಮಾಡೋ ಕೆಲಸದ ಮೇಲೂ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಅದೆಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ಆಯಿತಾ? ಪ್ರಾಕ್ಟೀಸ್ ಮುಂದೆ ಈ ಟ್ಯಾಲೆಂಟ್ ಇರೋನು ಅಥವಾ ಈ ಏನಂತಾರೆ ಲಕ್ ಇರೋನ್ನ ಬೀಟ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಆಯಿತಾ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸ್ಬೋದು. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅನ್ನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.